ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ತಮ್ಮ ಸುಮಧುರ ಕಂಠಸಿರಿಯಿಂದ ಭಾರತೀಯ ಸಂಗೀತ ಲೋಕವನ್ನೇ ಮಂತ್ರಮುಗ್ಧಗೊಳಿಸಿದ ಗಾನ ಕೋಗಿಲೆಯ ಅಗಲಿಕೆಗೆ ಇಡೀ ಸಂಗೀತ ಲೋಕವೇ ಕಂಬನಿ ಮಿಡಿಯುತ್ತಿದೆ. ಎಸ್ ಜಾನಕಮ್ಮನವರ ಧ್ವನಿಗೆ ಮನಸೋಲದವರೇ ಇಲ್ಲ. ಒಬ್ಬ ಸಾಮಾನ್ಯ ಹುಡುಗಿ ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿಯಾಗಿ ಬೆಳೆದಿದ್ದು ಹೇಗೆ? ಎಸ್ ಜಾನಕಿಯವರ ಪತಿ ಹಾಗೂ ಅವರ ಮಕ್ಕಳು ಯಾರು? ತಮಗೆ ಬಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಏಕೆ ಸ್ವೀಕರಿಸಲಿಲ್ಲ? ಇವೆಲ್ಲದರ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಎಸ್ ಜಾನಕಿಯವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರಿನ ಹಳ್ಳಿಯೊಂದರ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಎಸ್ ಜಾನಕಿಯವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರು ಮನೆಯಲ್ಲಿಯೇ ಹಾಡುಗಳನ್ನು ಹಾಡುತ್ತಿದ್ದರು. ಅವರು ಯಾವುದೇ ದೊಡ್ಡ ಸಂಗೀತ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಸಂಗೀತ ಕಲಿತವರಲ್ಲ. ಆದರೆ ಅವರ ಧ್ವನಿಯಲ್ಲಿದ್ದ ಮಾಧುರ್ಯ ಎಲ್ಲರ ಗಮನ ಸೆಳೆದಿತ್ತು. ಸಂಗೀತವೇ ತನ್ನ ಜೀವನವಾಗಬೇಕೆಂದು ಎಸ್ ಜಾನಕಿಯವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ನಿರ್ಧಾರ ಮಾಡಿದರು. ಇವರ ಪ್ರತಿಭೆಯನ್ನು ಗುರುತಿಸಿ ಕುಟುಂಬದವರು ಪ್ರೋತ್ಸಾಹ ನೀಡಿದರು. ತಮ್ಮ ಚಿಕ್ಕಪ್ಪನ ಸಲಹೆಯ ಮೇರೆಗೆ ಚೆನ್ನೈಗೆ ಬಂದು AVM ಸ್ಟುಡಿಯೋದಲ್ಲಿ ಗಾಯಕಿಯಾಗಿ ಸೇರಿದರು. ಅವರು ತಮ್ಮ 19ನೆಯ ವಯಸ್ಸಿನಲ್ಲಿ ಗಾಯನ ಆರಂಭಿಸಿದರು. ಆ ಕಾಲದಲ್ಲಿ ಚಿತ್ರರಂಗದಲ್ಲಿ ಅವಕಾಶ ಪಡೆಯುವುದು ಸುಲಭವಾಗಿರಲಿಲ್ಲ. ಅನೇಕ ಪರೀಕ್ಷೆಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಕೊನೆಗೂ ಸಂಗೀತ ನಿರ್ದೇಶಕರ ಗಮನಕ್ಕೆ ಬಂದ ಜಾನಕಿಯವರಿಗೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ಹಾಡುವ ಅವಕಾಶ ಲಭಿಸಿತು. 1957ರಲ್ಲಿ ಸಿನಿಮಾಗಳಲ್ಲಿ ಹಾಡಲು ಆರಂಭಿಸಿದ್ದ ಎಸ್ ಜಾನಕಿಯವರು ಅದೊಂದೇ ವರ್ಷದಲ್ಲಿ 6 ಭಾಷೆಗಳಲ್ಲಿ ಹಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿದರು. ನಂತರ ಒಂದರ ಹಿಂದೆ ಒಂದು ಅವಕಾಶಗಳು ಹುಡುಕಿಕೊಂಡು ಬರಲಾರಂಭಿಸಿದವು. ಎಸ್ ಜಾನಕಿಯವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಹಾಡಲು ಆರಂಭಿಸಿದರು. ಪ್ರತಿಯೊಂದು ಭಾಷೆಯ ಉಚ್ಚಾರಣೆಯನ್ನು ಅಚ್ಚುಕಟ್ಟಾಗಿ ಕಲಿತು ಹಾಡುತ್ತಿದ್ದರು. ಪ್ರೇಮಗೀತೆ ಇರಲಿ, ಶೋಕಗೀತೆ ಇರಲಿ, ಭಾವಗೀತೆ ಇರಲಿ, ಭಕ್ತಿಗೀತೆ ಇರಲಿ, ಯಾವುದೇ ರೀತಿಯ ಹಾಡಾದರೂ ಜಾನಕಮ್ಮ ಅವರ ಧ್ವನಿಯಲ್ಲಿ ಅದಕ್ಕೆ ಜೀವ ತುಂಬುವ ಶಕ್ತಿಯಿತ್ತು. ಆದ್ದರಿಂದಲೇ ಸಂಗೀತ ನಿರ್ದೇಶಕರು ಅವರನ್ನು ತಮ್ಮ ಮೊದಲ ಆಯ್ಕೆಯಾಗಿ ಪರಿಗಣಿಸುತ್ತಿದ್ದರು. ಎಸ್ ಜಾನಕಿಯವರು ಬಹುತೇಕ ಎಲ್ಲ ದಿಗ್ಗಜ ಸಂಗೀತ ನಿರ್ದೇಶಕರು, ಸಾಹಿತಿಗಳ ಹಾಡುಗಳಿಗೆ ತಮ್ಮ ಕಂಠದಿಂದ ಮಾಧುರ್ಯ ತುಂಬಿದ್ದಾರೆ. ಇವರು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಅತಿ ಹೆಚ್ಚು ಗೀತೆಗಳಿಗೆ ಧ್ವನಿಗೂಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂ ಹೆಚ್ಚಿನ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಕನ್ನಡದಲ್ಲಿ ಎಸ್ ಜಾನಕಿಯವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್, ಪ್ರಭಾಕರ್, ರವಿಚಂದ್ರನ್, ರಮೇಶ್, ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ತಲೆಮಾರಿನ ನಟರ ಚಿತ್ರಗಳಿಗೆ ಅನೇಕ ಅಮರ ಗೀತೆಗಳನ್ನು ಹಾಡಿದ್ದಾರೆ. ಇವರ ಹಾಡುಗಳು ಇಂದಿಗೂ ರೇಡಿಯೋ, ದೂರದರ್ಶನ, ಸಂಗೀತ ವೇದಿಕೆಗಳಲ್ಲಿ ಕೇಳಿಬರುತ್ತವೆ. ಕರ್ನಾಟಕದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಎಸ್ ಜಾನಕಿ ಅವರ ಧ್ವನಿ ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಎಸ್ ಜಾನಕಿ ಅವರಿಗೆ ತಮ್ಮ ಅದ್ಭುತ ಗಾಯನಕ್ಕಾಗಿ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿವೆ. ಅಲ್ಲದೆ ಅತ್ಯುತ್ತಮ ಗಾಯನಕ್ಕಾಗಿ ಹಲವು ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇಷ್ಟೆಲ್ಲ ಸಾಧನೆಗಳ ನಡುವೆ ಎಸ್ ಜಾನಕಿಯವರು ಎಂದಿಗೂ ಅಹಂಕಾರ ತೋರಿದವರಲ್ಲ. ಭಾರತ ಸರ್ಕಾರವು ಎಸ್ ಜಾನಕಿಯವರಿಗೆ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಮಾಡಿತ್ತು. ಆದರೆ ಈ ಪ್ರಶಸ್ತಿಯನ್ನು ತಾನು ಸ್ವೀಕರಿಸಲ್ಲ ಎಂದು ಹೇಳುವ ಮೂಲಕ ಎಲ್ಲರೂ ಅಚ್ಚರಿಪಡುವಂತೆ ಮಾಡಿದರು. ಇವರ ಈ ನಿರ್ಧಾರ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಯಿತು. ಆದರೆ ಎಸ್ ಜಾನಕಿಯವರ ಅಭಿಪ್ರಾಯ ಏನೆಂದರೆ, ಇಷ್ಟು ವರ್ಷಗಳ ನಂತರ ಕಲಾವಿದರಿಗೆ ಗೌರವ ನೀಡುವುದಕ್ಕಿಂತ ಅವರ ಸಾಧನೆಯ ಸಮಯದಲ್ಲೇ ಅವರನ್ನು ಗುರುತಿಸಿ ಗೌರವಿಸುವುದು ಸೂಕ್ತ. ಈ ಪ್ರಶಸ್ತಿಯ ಬಗ್ಗೆ ನನಗೆ ಗೌರವವಿದೆ. ಆದರೆ ದಕ್ಷಿಣ ಭಾರತದ ಕಲಾವಿದರಿಗೆ ಸಿಗುವ ಗೌರವ
ಸರಿಯಾದ ಸಮಯಕ್ಕೆ ಸಿಗದೆ ಬಹಳ ತಡವಾಗಿ ಸಿಗುತ್ತಿದೆ. ಈ ಪ್ರಶಸ್ತಿಗೆ ಅರ್ಹರಾದವರು ಬಹಳಷ್ಟಿದ್ದಾರೆ ಎಂದು ಹೇಳುವ ಮೂಲಕ ತಮಗೆ ಬಂದ ಪದ್ಮಭೂಷಣ ಗೌರವವನ್ನು ನಯವಾಗಿ ತಿರಸ್ಕರಿಸಿದರು. ಅಂದ ಹಾಗೆ ಎಸ್ ಜಾನಕಿಯವರು ಗಾಯಕಿಯಾಗಿ ದೊಡ್ಡ ಹೆಸರು ಮಾಡಿದ್ದರೂ ಸದಾ ಸರಳ ಜೀವನವನ್ನೇ ನಡೆಸಿದವರು. ಅವರಿಗೆ ಪ್ರಚಾರಕ್ಕಿಂತ ಸಂಗೀತವೇ ಪ್ರಾಣವಾಗಿತ್ತು. ಸಂದರ್ಶನಗಳಲ್ಲೂ ಕೂಡ ಅವರು ತಮ್ಮ ಸಾಧನೆಯ ಬಗ್ಗೆ ಅಹಂಕಾರವಿಲ್ಲದೆ ಸಂಗೀತವೇ ತಮ್ಮ ಜೀವನ ಎಂದು ವಿನಮ್ರವಾಗಿ ಹೇಳುತ್ತಿದ್ದರು. ತಮ್ಮ ಸುದೀರ್ಘ ಸಂಗೀತ ಪಯಣದ ನಂತರ ಎಸ್ ಜಾನಕಿಯವರು ಗಾಯನದಿಂದ ನಿಧಾನವಾಗಿ ದೂರ ಉಳಿಯಲು ನಿರ್ಧಾರ ಮಾಡಿದರು. ಅವರು 2016ರಲ್ಲಿ ಗಾಯನದಿಂದ ನಿವೃತ್ತಿಯಾದರು. ಆದರೆ ಅವರ ಹಾಡುಗಳು ಮಾತ್ರ ಸದಾ ಅಜರಾಮರ. ಹೊಸ ಪೀಳಿಗೆಯ ಸಂಗೀತ ಪ್ರೇಮಿಗಳು ಕೂಡ ಅವರ ಗೀತೆಗಳನ್ನು ಆಸಕ್ತಿಯಿಂದ ಕೇಳಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಕನ್ನಡ, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಒಡಿಯಾ, ತುಳು, ಕೊಂಕಣಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವ ಎಸ್ ಜಾನಕಿಯವರು ಬರೋಬ್ಬರಿ 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡುವ ಮೂಲಕ ದಾಖಲೆ ಬರೆದಿದ್ದಾರೆ. ತಮ್ಮ ಅದ್ಭುತ ಧ್ವನಿಯಿಂದ ಮನೆ ಮಾತಾದ ಎಸ್ ಜಾನಕಿಯವರು ಚಿಕ್ಕ ಮಕ್ಕಳಂತೆ ಕೂಡ ಹಾಡುತ್ತಿದ್ದರು. ಇವರು ಹಲವು ಹಾಡುಗಳನ್ನು ಮಕ್ಕಳಂತೆ ಹಾಡುವ ಮೂಲಕ ಸಂಗೀತ ಪ್ರಿಯರನ್ನು ರಂಜಿಸಿದ್ದಾರೆ. ಅಂದ ಹಾಗೆ ಎಸ್ ಜಾನಕಿಯವರು ವಿ ರಾಮ್ ಪ್ರಸಾದ್ ಎಂಬುವರನ್ನು 1959ರಲ್ಲಿ ವಿವಾಹವಾಗುತ್ತಾರೆ. 1997ರಲ್ಲಿ ಪತಿಯ ಮರಣದ ಬಳಿಕ ತಮ್ಮ ಏಕೈಕ ಪುತ್ರ ಮುರಳೀಕೃಷ್ಣ ಜೊತೆ ನೆಲೆಸಿದರು. ಭರತನಾಟ್ಯ ಕಲಾವಿದರಾದ ಮುರಳೀಕೃಷ್ಣರವರು ಜನವರಿ 22, 2026ರಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಂತರ ಎಸ್ ಜಾನಕಿಯವರು ಸಾಕು ಮಗ ನವೀನ್ ಜೊತೆ ವಾಸವಿದ್ದರು. ಇತ್ತೀಚೆಗೆ ಎಸ್ ಜಾನಕಿಯವರು ಕೊಲ್ಲೂರಿಗೆ ಬಂದು ಶ್ರೀ ಮೂಕಾಂಬಿಕೆ ದೇವಿಯ ದರ್ಶನ ಪಡೆದುಕೊಂಡು ಹೋಗಿದ್ದರು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಪರಿಶ್ರಮ, ಪ್ರತಿಭೆ, ವಿನಯ ಹಾಗೂ ಸರಳತೆಯಿಂದ ಕೋಟ್ಯಾಂತರ ಜನರ ಹೃದಯ ಗೆದ್ದ ಎಸ್ ಜಾನಕಿಯವರು ಭಾರತೀಯ ಸಂಗೀತ ಲೋಕಕ್ಕೆ ನೀಡಿರುವ ಕೊಡುಗೆ ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಅವರ ಅದ್ಭುತ ಧ್ವನಿ ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿಯಾಗಲಿದೆ. ಅಂದ ಹಾಗೆ ಇದೇ ಜನವರಿಯಲ್ಲಷ್ಟೇ ತಮ್ಮ ಏಕೈಕ ಪುತ್ರನನ್ನು ಕಳೆದುಕೊಂಡು ತೀವ್ರ ಆಘಾತಕ್ಕೆ ಒಳಗಾಗಿದ್ದ ಎಸ್ ಜಾನಕಿಯವರು ಜುಲೈ 11, 2026ರಂದು ಮೈಸೂರಿನಲ್ಲಿ ಹೃದಯಾಘಾತದಿಂದ ತಮ್ಮ ಕೊನೆಯ ಉಸಿರು ಚೆಲ್ಲಿದ್ದಾರೆ. ಇಂತಹ ಅದ್ಭುತ ಮಹಾನ್ ಗಾಯಕಿ ಇಂದು ನಮ್ಮೊಂದಿಗಿಲ್ಲ. 5 ದಶಕಗಳಿಗಿಂತ ಹೆಚ್ಚು ಕಾಲ ಭಾರತೀಯ ಚಿತ್ರರಂಗವನ್ನು ತಮ್ಮ ಅದ್ಭುತ ಧ್ವನಿಯಿಂದ ಮಂತ್ರಮುಗ್ಧಗೊಳಿಸಿದ ಎಸ್ ಜಾನಕಿಯವರು ಕೇವಲ ಒಬ್ಬ ಗಾಯಕಿಯಲ್ಲ, ಅವರು ಒಂದು ಯುಗ. ಅವರ ಹಾಡುಗಳು ಸಂತೋಷದಲ್ಲೂ ನಮ್ಮ ಜೊತೆ ಇರುತ್ತವೆ, ದುಃಖದಲ್ಲೂ ನಮ್ಮ ಮನಸ್ಸಿಗೆ ಸಾಂತ್ವನ ನೀಡುತ್ತವೆ, ಪ್ರೇಮದಲ್ಲಿ ಜೊತೆಯಾಗುತ್ತವೆ, ಭಕ್ತಿಯಲ್ಲಿ ದಾರಿದೀಪವಾಗುತ್ತವೆ. ಅದಕ್ಕಾಗಿಯೇ ಅವರನ್ನು ಸ್ವರ ಸಾಮ್ರಾಜ್ಞಿ ಎಂದು ಅಭಿಮಾನಿಗಳು ಪ್ರೀತಿಯಿಂದ ಕರೆಯುತ್ತಾರೆ. ಸ್ನೇಹಿತರೆ, ಗಾನ ಕೋಗಿಲೆ ಎಸ್ ಜಾನಕಿಯವರ ಯಾವ ಹಾಡು ನಿಮಗೆ ಹೆಚ್ಚು ಇಷ್ಟವೆಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.